ಅಧ್ಯಾಯ H16 ನ್ಯೂಸ್ ಅತಿಥಿ ತಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ನಿಜವಾಗಿಯೂ ಆವತ್ತು ನಾಥುರಾಮ್ ಗೋಡ್ಸೆ ಅವರಿಂದ ಆದಂತಹ ಅಪರಾಧಿಯ ತಪ್ಪಿಗೆ ಇವತ್ತು ನಿಜವಾಗಿಯೂ ಮೋದಿ ಅವರ ಸಮಯದ ಇವತ್ತ ಅವರ ಇದನ್ನ ಕ್ಲಿಯರ್ ಮಾಡಬಹುದೇನೋ ಅಂತ ಮನಸ್ಸು ಮಾಡಿದ್ರೆ ಅಂತ ಸಂದರ್ಭ ಬಂದದ. ಅಮೆರಿಕ, ಚೈನಾ, ಇನ್ನು ದೇಶಗಳು, ನಮ್ಮ ಸುತ್ತಮುತ್ತ ದೇಶಗಳು ನಮ್ಮನ್ನು ಇವತ್ತ ಒಂದ್ ರೀತಿ ದೂರ ಇಟ್ಟಿದ್ದಾರೆ. ಇದು ಮೋದಿ ಅವರು ತಿಳಿಯಲಾರದ ವಿಷಯ ಏನಲ್ಲ. ಆದ್ರೆ ಇವತ್ತು ಹೊಸ ಡೆವಲಪ್ಮೆಂಟ್ ಆಗಿದೆ. ಅದು ಟ್ರಂಪ್ ಅವರ ಒಂದು ಅತಿರೇಕದಿಂದನೋ ಮತ್ತೆ ಕಾರಣದಿಂದನೋ ಇವತ್ತು ಇಡೀ ವಿಶ್ವ ಅಮೆರಿಕನ ದೂರ ಸರಿಸ್ತಾ ಇದ್ದಾರೆ. ನಮ್ಗೆ ಅಮೆರಿಕ ಇದ್ದಿದ್ದು ಇವತ್ತು ಸಹಾಯ ಮಾಡಿದನೋ ಇಲ್ಲೋ ಅಂತ ಲಾಭ ಮಾಡ್ಕೊಂಡು ಆ ಮಾತು ಬೇರೆ. ಆ ಅಮೆರಿಕೆಯ ಭಯದಿಂದಾಗಿ ನಮ್ಮ ಮೋದಿ ಅವರು ಚೈನಾ ಕಡೆ ಹೊರಡ್ತಾ ಇದ್ದ ಸಮಯದಲ್ಲಿ, ಚೈನಾ ರಷ್ಯಾ ಅಂದ್ರೆ ನಮ್ಗೆ ಸಹಜ ಮಿತ್ರ ಆಗಿದ್ರು ಇತಿಹಾಸದಲ್ಲ, ನೆಹರು ಅಂತ ತಿಳ್ಕೊಂಡು ಇಲ್ಲಿವರೆಗೆ. ಹೀಗಾಗಿ ಚೈನಾದ ಕಡೆ ಹೋಗುವಂತ ಅನಿವಾರ್ಯತೆ ನಮ್ಮ ಮೋದಿಯವರಿಗೆ ಬಂದಿತ್ತು. ಇಂಥ ಸಂದರ್ಭದಲ್ಲೇ ಯುರೋಪಿಯನ್ ಯೂನಿಯನ್ ಅಂದ್ರೆ 27 ದೇಶಗಳ ಒಂದು ಸಂಘಟನೆ ಇವತ್ತು ನಮ್ಮ ಜೊತೆಗೆ ಫ್ರೀ ಟ್ರೇಡ್ FTA ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಇದು ನಮ್ಮ ಅವಕಾಶ. ನಾವು ಚೈನಾದ ಹಾಗೆ ಆರ್ಥಿಕವಾಗಿ ಬಲಿಷ್ಠ ಆಗೋದಕ್ಕೆ. ಯಾಕಂದ್ರೆ ಚೈನಾದವರು ಗಾಂಧೀಜಿಯವರ ಏನು ಮ್ಯಾನುಫ್ಯಾಕ್ಚರಿಂಗ್ ಅಲ್ಲ, ಸಣ್ಣ ಉದ್ದಿಮೆ ಅಥವಾ ಮತ್ತೆ ಉದ್ಯಮಿಗಳನ್ನ ಜೊತೆಗೆ ಶಿಕ್ಷಣವನ್ನ ತಮ್ಮ ಮಕ್ಕಳಿಗೆ ಕೊಟ್ಟು ಇವತ್ತ ಜಗದಲ್ಲಿ ನಿರುದ್ಯೋಗ ಇಲ್ಲಪ್ಪ ಅಂತ ತೋರಿಸ್ಕೊಟ್ಟಂತ ದೇಶ ಚೈನಾ. ಅದನ್ನ ನಾವು ಫಾಲೋ ಅಪ್ ಮಾಡಿದ್ರೆ ಇವತ್ತ ಶಿಕ್ಷಣಕ್ಕೆ ಒಂದು 25% ಕೊಟ್ಟರು ಅಡ್ಡಿ ಇಲ್ಲ. ಆದ್ಯತೆ ಕೊಡಬೇಕು ಬಜೆಟ್ದಲ್ಲ. ಜೊತೆಗೆ ಇಲ್ಲಿಯ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇನ್ನುಳಿದ ಇವತ್ತೆಲ್ಲ ಪ್ರೈವೇಟೈಸ್ ಮಾಡಿಬಿಟ್ಟಿದ್ವಿ. 32-33 PSUಗಳನ್ನ, ಆ ಪಬ್ಲಿಕ್ ಸೆಕ್ಟರ್ನ ಈ ಒಂದು ಉದ್ಯಮಗಳನ್ನ ಪ್ರೈವೇಟ್ ಕೊಟ್ಬಿಟ್ಟಿದ್ವಿ ನಾವು ಕಂಪನಿಗಳಿಗೆ. ಅವ್ರು ಏನು ಕೆಲಸ ಮಾಡ್ತಾ ಇಲ್ಲ, ಉದ್ಯೋಗ ಕಡಿಮೆ ಆಗಿದಾವೆ. ಅವುಗಳನ್ನ ಮತ್ತೆ ಆರಂಭ ಮಾಡಿಸುವಂಥದ್ದು. ಜೊತೆಗೆ ಇವತ್ತ ಗಾಂಧೀಜಿ ಬಯಸಿದಂತ ಗ್ರಾಮ ರಾಜ್ಯವನ್ನು ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಇದೆ. ಯಾವುದೋ ಸಂದರ್ಭದಲ್ಲಿ ಭಾವಾವೇಶಕ್ಕೊಳಗಾಗಿಯೋ ದೇಶಭಕ್ತಿನೋ ಮತ್ತೆ ಕಾರಣಕ್ಕಾಗಿ ನಾಥುರಾಮ್ ಗೋಡ್ಸೆ ಅವ್ರು ಹೊಡೆದುಕೊಂಡ ಹೌದು ಗಾಂಧೀಜಿಯವರಿಗೆ ಹೊಡೆದಕ್ಕೆ ಶಿಕ್ಷೆ ಆಯಿತು. ಅದು ದೇಶ ಶಿಕ್ಷೆಯನ್ನು ಅನುಭವಿಸುವಂತ ಪ್ರಸಂಗ ಬಂತು. ಇವತ್ತು ಅದನ್ನ ಕಡಿಮೆ ಮಾಡುವಂತ ಒಂದು ಅವಕಾಶನೇ ಇವತ್ತ ಗೋಡ್ಸೆ ಅವರ ಪ್ರಿಯ ನಮ್ಮ ಮೋದಿ ಅವರಿಗೂ ಒಂದು ಅವಕಾಶ. ಯಾಕಂದ್ರೆ ಅವ್ರ ಸಿದ್ಧಾಂತವನ್ನು ಇವರು ಒಪ್ಪಿಕೊಳ್ತಾರ, ಸಂಘ ಪರಿವಾರದಲ್ಲಿ ಬೆಳೆದು ಬಂದಿದ್ದಾರೆ. ಹೀಗಾಗಿ ಇವತ್ತೊಂದು ಅವರು ತಮ್ಮದೇ ಅಂತ ಹೊಸ ಅರ್ಥನೀತಿಯನ್ನ, ಹೊಸ ಅಂತಾರಾಷ್ಟ್ರೀಯ ನೀತಿಯನ್ನ ಅಳವಡಿಸ್ಕೊಳ್ಳೋದು ಸಮಯ ಬಂದದಂತ. ಯಾಕಂದ್ರೆ ದುಡ್ಡು ದೊಡ್ಡಪ್ಪ, ದುಡ್ಡಿದ್ರೆ ಎಲ್ಲರೂ ಮಾತಾಡ್ತಾರೆ. ದುಡ್ಡು ದೊಡ್ಡಪ್ಪ ಆಗ್ಬೇಕಾದ್ರೆ ಇಲ್ಲೆಲ್ಲರೂ ಉದ್ಯೋಗ ಸಿಗಬೇಕು. ದೇಶದಲ್ಲ ಉದ್ಯೋಗ ಸಿಕ್ಕಾಗ ದುಡ್ಡು ತಿರುಗ್ತದ, ಬೆಳೀತದ, ಮತ್ತೇನು ಆಗ್ತದ. ನಮ್ಗೆ ಹೆಚ್ಚಾದ್ರೂ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಬರ್ತದ. ಎಕ್ಸ್ಪೋರ್ಟ್ ಏನ್ ಬೇಕು ತಯಾರು ಮಾಡ್ಲಿಕ್ಕೆ ಬರ್ತದ. ಅದರಲ್ಲೂ ಮುಖ್ಯವಾಗಿ ಆಹಾರ ಧಾನ್ಯಗಳು ಎಕ್ಸ್ಪೋರ್ಟ್ ಮಾಡುವುದರಿಂದಾಗಿ ಸಾಕಷ್ಟು ಜಗತ್ತಿಗೆ ಅನ್ನ ಬೇಕೇ ಬೇಕು ಇವತ್ತ. ಅದು ಯಾವಾಗಲೂ ಎವರ್ ಗ್ರೀನ್ ಮಾರ್ಕೆಟ್ ಅದು. ಅದನ್ನ ಮಾಡುವಂತ ಒಂದು ಏನಪ್ಪ ಶಕ್ತಿ ಭಾರತೀಯರು ಪಡ್ಕೋಬೇಕಾಗಿದೆ. ಆಗ್ಬೇಕಾಗಿತ್ತಂದ್ರೆ ನಮ್ಮ MS ಸ್ವಾಮಿನಾಥನ್ ಅವರು ಈಗಾಗಲೇ ಹೇಳಿದಂತ 2 ಕೋಟಿ ಅವರು MS ಸ್ವಾಮಿನಾಥನ್, ಒಂದು ಹಸಿರು ಕ್ರಾಂತಿ, ಎರಡನೇದು ವೈಟ್ ರೆವಲ್ಯೂಷನ್, ಬಿಳಿಯ ಕ್ರಾಂತಿ ಕೊಟ್ಟರು. ಜೊತೆಗೆ ಅವರು ಮಾರ್ಕೆಟ್ ಕೊಡ್ಬೇಕು ರೈತರು ಅನ್ನುವಂತ ಮಾತು ಹೇಳಿದ್ರು. ಅದನ್ನ ಇವತ್ತಿನವರೆಗೂ ಮಾಡಿಲ್ಲ. ಆ ಕೆಲಸ ಇವತ್ತು ಆಗ್ಬೇಕಾಗ್ಯದ. ಪ್ರತಿಯೊಂದು ಹಳ್ಳಿಗೂ ಗೋಡಾವಣೆ ನಿರ್ಮಿಸಿಕೊಟ್ರಪ್ಪ ನಿಶ್ಚಿತವಾಗಿಯೂ ತಮ್ಮ ಬೆಳೆದಿಟ್ಟುಕೊಂಡ್ರು ಅಂದ್ರೆ ಯಾರಿಗೆ ಬೇಕು ಆಹಾರ ಬಂದು ಒಯ್ತಾರೆ. ಹಳ್ಳಿಗಳಿಗೆ ಬಂದ ವ್ಯಾಪಾರಿಗಳಾದ ಸಹಿತ ತಮ್ಮ ಲಾಭಕ್ಕಾಗಿ ಹಳ್ಳಿಗಳಿಗೆ ಬಂದು ಒಯ್ತಾರೆ. APMC ಯಾಕೆ ಹೋಗ್ಬೇಕಾಗಿದೆ? APMC ಬೇಕಾಗಿಲ್ಲ, ಮತ್ತೊಂದು ಬೇಕಾಗಿಲ್ಲ. ಪ್ರತಿ ಹಳ್ಳಿನೂ ಗೋಡಾವಣೆ ಇರೋದ್ರಿಂದ ಸ್ವತಃ ಅದು ಮಾರ್ಕೆಟ್ ಆಗ್ತದೆ. ಈ ಕಲ್ಪನೆ ಗಾಂಧೀಜಿಯವರಲ್ಲಿತ್ತು. ಅದಕ್ಕಾಗಿನ ಪ್ರತಿ ಹಳ್ಳಿಯೂ ಆರ್ಥಿಕವಾಗಿ ಸಬಲ ಆಗ್ಬೇಕು ಅಂತ ಅವ್ರು ಬಯಸ್ತಾ ಇದ್ರು. ಅವ್ರು ಬೆಳೆದ ಕಾಳನ್ನ ಇಲ್ಲೇ ಬಂದು ಒಯ್ಬೇಕು ಅವರು ಅಂತೇಳಿ. ಅದು ಜೋಡಿದಿಂದ ಇನ್ನುಳಿದ ಎಣ್ಣೆ ಕಾಳಾಯ್ತು, ಮತ್ತೇನಾಯ್ತು, ಇಲ್ಲಿ ಬಂದು ಒಯ್ಬೇಕು, ಎಣ್ಣೆ ಇಳಿದು ಒಯ್ಬೇಕು, ಬಟ್ಟೆ ಇಳಿ ತಯಾರಾಗಬೇಕು ಅಂತಿತ್ತು ಗಾಂಧಿ ಅವ್ರದ್ದು. ಪ್ರತಿ ಹಳ್ಳಿಯೂ ಇವತ್ತ ಕೈಗಾರಿಕೆ ಬಟ್ಟೆ ತಯಾರು ಮಾಡಿ, ಬಟ್ಟೆ ಎಲ್ಲರಿಗೂ ಬೇಕು, ಎಣ್ಣೆ ಎಲ್ಲರಿಗೂ ಬೇಕು, ಆಹಾರಕ್ಕೆ ಬೇಕೇ ಬೇಕು. ಎಣ್ಣೆ ಪಟ್ಟೆ ಇವ ಅಲ್ಲೇ ತಯಾರಾಗ್ತಿದ್ವು ಅವ್ರ ಪ್ರತಿ ಹಳ್ಳಿಯಲ್ಲೇನ. ಮತ್ತ ಇವತ್ತು ನಮಗೆ ಈ ದುರ್ಗತಿ ಬರ್ತಿರಲ್ಲ, ಅಲ್ಲಿ ಎಷ್ಟೋ ಜನ ಉದ್ಯೋಗ ಆಗ್ತಿದ್ವಲ್ರಿ. ಕಲ್ಪನೆ ಮಾಡ್ಕೊಂಡು ನೋಡೋಣ ಒಂದಿಷ್ಟು. ಇವತ್ತು ನಾವು ಬೇರೆ ದೇಶದಿಂದ ಎಣ್ಣೆ ತರಿಸ್ಕೊಳ್ತಾ ಇದ್ವಿ, ಇನ್ನೂ ಎಣ್ಣೆಯನ್ನು ನಾವು ಹೊರಗೆ ತರಿಸ್ಕೊಳ್ತಾ ಇದ್ವಿ. ನಾವೆಲ್ಲ ಕಬ್ಬ ಬೆಳಿತಾ ಇದ್ವಿ, ಕಬ್ಬ, ಭತ್ತ, ನೀರಾವರಿ ಅದನ್ನೆಲ್ಲ ಅದೆಲ್ಲ ತಪ್ಪಿ ಬಿಡ್ತಿತ್ತಲ್ರಿ. ನಾವು ಇವತ್ತು ಸಾರಾಯಿ ತಯಾರು ಮಾಡ್ತಾ ಇದ್ವಿ ವಿನಃ ಎಲ್ಲರಿಗೂ ಆಹಾರವನ್ನು ಸಫಿಷಿಯಂಟ್ ಸಿಗುವಂಥದ್ದು ಇವತ್ತಂತೆ ಆಗೋದಿಲ್ಲ ಅಂತ ರಜೋಕ್ರಾಂತಿ ಅಂತ. ಆದ್ರೆ ಅಲ್ಲಿ ಗೋಳನ್ನು ಕಟ್ಟಿಕೊಟ್ಟಿದ್ದಪ್ಪ ಅಂತಂದ್ರೆ ಅವ್ರು ಆರ್ಥಿಕವಾಗಿ ಭದ್ರ ಆಗ್ತಾರ. ಅದ್ರ ಜೊತೆಗೆ ಇಂಟರ್ನ್ಯಾಷನಲ್ ಇವತ್ತ ಅಮೆರಿಕ ಎಷ್ಟನ ಅದಕ್ಕಿಂತ ಒಂದು ಕೈ ಹೆಚ್ಚು ಅನ್ನುವಾಗ ಇವತ್ತ ಯುರೋಪಿಯನ್ ಯೂನಿಯನ್ ಇದ್ದಿದ್ದು
ವಿದ್ವತ್ತದಲ್ಲಿ, ವೈಜ್ಞಾನಿಕತೆಯಲ್ಲಿ, ವೈಚಾರಿಕತೆಯಲ್ಲಿ ಬೆಳೆದು ನಿಂತ ದೇಶಗಳ ಒಂದು ಸಂಘಟನೆ ಅದ. ಅವ್ರಿಗೂ ಭಯ ಅದ, ಅಮೆರಿಕ ಇತ್ತು, ಚೈನಾದ ಭಯ ಅದ. ಇದರ ಎರಡದ್ರ ಸದುಪಯೋಗ ಮಾಡಿಕೊಂಡು ನಮ್ಮಲ್ಲೇ ನಮ್ಮ ಬುದ್ಧಿವಂತ ಮಕ್ಕಳಿಗೆಲ್ಲ ಫ್ರೀ ಎಜುಕೇಶನ್ ಕೊಟ್ರೆ, ಹೈಯರ್ ಎಜುಕೇಶನ್, ಟೆಕ್ನಿಕಲ್ ಎಜುಕೇಶನ್ ಯಾವಾಗ ಕೊಟ್ರೆ ಆ ಮಕ್ಕಳೆಲ್ಲ ನಿಶ್ಚಿತವಾಗಿ ಆ ಉದ್ಯೋಗಗಳನ್ನು ಮಾಡ್ತಾರ. ಯುರೋಪ್ ಮತ್ತು ಅಮೆರಿಕದ ಮುಂದೆ ಹೋಗ್ತಾರೆ ಅನ್ನೋದು ಎರಡು ಮಾತೇ ಇಲ್ಲ. ಆದ್ರೆ ಮಾಡೋರು ಯಾರಿದಿಲ್ಲ. ಶಿಕ್ಷಣ ನಾವು ಖರ್ಚು ಮಾಡ್ತಾ ಇಲ್ಲ. 2% ಮತ್ತೆ ಹೇಳ್ತಾ ಇದ್ದೀವಿ. ಅದು ಭಾಳ ಆಯ್ತು 2%. ಆದ್ರೆ ಏನು ಶಿಕ್ಷಕರಿಗೆ ಪೇಮೆಂಟ್ ಕೊಡೋದು ಅಷ್ಟೇ ಕೆಲಸ. ಒಂದು ಏನೋ ಕೊಡೋದಂತ ಕಟ್ಟಿ ಬಿಡೋದು ಬಿಲ್ಡಿಂಗ್, ಅಲ್ಲಿ ಶಿಕ್ಷಕರಿಗೆ ಮತ್ತು ಅದು ಸಫಿಷಿಯಂಟ್ ಶಿಕ್ಷಕರು ಇಲ್ಲ ಅಲ್ಲಿ. ಇದು ಕರ್ನಾಟಕದಲ್ಲಿ 70,000 ಶಿಕ್ಷಕರು ಇದು ಕೊರತೆ ಅದ. ಅದು ಇದ್ದ ಶಾಲೆಗಳು, ಅದು ಪ್ರತಿಯೊಂದು ಹಳ್ಳಿಗೂ ಶಾಲೆ ಆಗ್ಬೇಕಾಗಿದೆ. ಅಪ್ ಟು SSL ತನಕ. ಅದೇ ಕಾಲಕ್ಕೆ ಪ್ರತಿ ಹೋಬಳಿಗೆ ಗೊತ್ತಾಗ್ತದೆ, 4-5 ಹಳ್ಳಿಗಳಿಗೆ ಇರ್ತದೆ. ಅಲ್ಲಿ ಒಂದು PUC ಕಾಲೇಜ್ ಆಗ್ಬೇಕಾಗಿದೆ, ಸೈನ್ಸ್ ಕಾಲೇಜುಗಳು ಆಗ್ಬೇಕಾಗ್ಯಾವ. ಅದು ವೆಲ್ ಇಕ್ವಿಪ್ಡ್. ಯಾಕಂದ್ರೆ ಸೈನ್ಸ್ ಕಾಲೇಜ್ ಬೇಕು ಪ್ರಯೋಗಕ್ಕೆ. ಅಂಥ ಕಾಲೇಜುಗಳು ಜೊತೆಗೆ ಒಳ್ಳೆ ವಿದ್ವತ್ತಿಂತ ಜನರಿಗೆ ಸೇರಿಸಿದ್ರೆ ಯಾಕೆ ಈ ದೇಶ ಇಂಪ್ರೂವ್ ಆಗುದಿಲ್ಲ? ಎಲ್ಲ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್, ಸರ್ಕಾರಿ MBBS ಕಾಲೇಜ್ ಎಲ್ಲರೂ ಹೆಚ್ಚು ಮಾಡ್ರಿ, ಅಲ್ಲಿ ದುಡ್ಡು ಹಾಕ್ರಿ ಒಂದು 20-25%. ಈ ದೇಶದ ಶಕ್ತಿ ಅಲ್ಲಿದೆ, ಅದನ್ನ ಮಾಡ್ತಾನೆ ಇಲ್ಲ. ಇವತ್ತು ರೋಡ್ ಮಾಡಿದ್ರಿ, ಮತ್ತೆ ಯಾಕೆ ರೋಡ್ ಮಾಡ್ತೀರಿ ಬೇರೆ ನಮ್ಮ ರಾಜಕಾರಣಿಗಳು? ಯಾಕಂದ್ರೆ 40% 60% ರೋಡ್ ಮತ್ತೊಂದು ದುಮ್ಮಿಡಿದ 60% ಅಂತ ಹೇಳಿ ಅಲ್ಲಿ ಲಾಭ ಹೆಚ್ಚದ. ಅದಕ್ಕೆ ಎಲ್ಲರೂ ಅದನ್ನು ಓಡಾಡಿ ಮಾಡ್ತಾ ಇರ್ತಾರೆ. ಅದಕ್ಕಿಂತ ಮುಖ್ಯ ಶಿಕ್ಷಣ ಆಗ್ಬೇಕಾಗ್ಯದ. ಶಿಕ್ಷಣ ಪ್ರತಿಯೊಬ್ಬರು ಸಿಗಬೇಕಾಗ್ಯದ. ಅದು ಹೈಯರ್ ಎಜುಕೇಶನ್ನ ಪ್ರೊಫೆಷನಲ್ ಕೋರ್ಸ್ಗಳು ಜೊತೆಗೆ ಸಂಶೋಧನಾತ್ಮಕ ವಿಷಯಗಳನ್ನು ವಿಶ್ವವಿದ್ಯಾಲಯಗಳು ಮಾಡಿಸ್ಬೇಕಾಗ್ಯದ. ನಮ್ಮಲ್ಲಿ ಸಂಶೋಧನೆ ಇಲ್ಲ. ಯಾಕಂದ್ರೆ ದುಡ್ಡು ಹುಡೋರು ಇಲ್ಲ. ಸರ್ಕಾರ ಹುಡುದಿಲ್ಲ, ಪ್ರೈವೇಟ್ದವರು ಹುಡುದಿಲ್ಲ. ಪ್ರೈವೇಟ್ದವ್ರಿಗೆ ನೋಡ್ರಿ KG ಅಂತ ಸಂಸ್ಥೆ ಅದ, ಅದೇನು ಮಾಡ್ತದ್ರಿ? ಅಲ್ಲಿ ಪ್ರೊಡ್ಯೂಸ್ MBBS, MD ಈಗ ಹಿಂದೆ ಯುರೋಪಿಯನ್ ಕಂಟ್ರಿಗಳೆಲ್ಲ ಅಥವಾ ಅಮೆರಿಕದ ಕಂಟ್ರಿ ಹೇಳ್ತಾರ, ಬುಕ್ ಬರೀತಾರ, ಅದ್ರ ಓದಿ ಇವ್ರು ಪಾಠ ಮಾಡ್ತಾರೆ, ಅದ್ರ ಪ್ರಕಾರ ಇವತ್ತು ನಡೀತಾರೆ. ನಮ್ಮಲ್ಲಿ ಇನ್ವೆನ್ಷನ್ ಇಲ್ಲ, ನಮ್ಮಲ್ಲಿ ಆವಿಷ್ಕರಣಗಳಿಲ್ಲ, ಹೊಸ ಸಂಶೋಧನೆ ಇಲ್ಲ, ಹೊಸ ಹೇಳ್ಬೇಕಂತಿಲ್ಲ. ಎಲ್ಲ ಪೇಟೆಂಟ್ಗಳು ಅವ್ರನ್ನ ನಮ್ದು ಏನಿದ್ರು ಬರೇ ಆ ಪೇಟೆಂಟ್ ದುಡ್ಡು ಹಾಕಿ ಕೊಡೋದಷ್ಟೇ ಕೆಲಸ. ಆ ದಿಶೆಯಲ್ಲೇ ಇವತ್ತು ನಮ್ಮ ಸಮೀಪ ಯುರೋಪ್ ಬಂದದ, ಬೆಸ್ಟ್ ಅವಕಾಶ ಬಂದದ. ನಮ್ಮ ಮೋದಿಯವರು ಇದನ್ನು ಸದುಪಯೋಗ ಮಾಡ್ಕೊಂಡ್ರಪ್ಪ ಅಂದ್ರೆ ಹಿಂದೆ ಮಾಡಿದ ಐತಿಹಾಸಿಕ ತಪ್ಪನ್ನ ಅದು ಕ್ಲಾರಿಫೈ ಮಾಡಿದಂಗೆ ಆಗ್ತದೆ. ಹೊಸದಾದಂತಹ ಒಂದು ವ್ಯವಸ್ಥೆ ಬರ್ಲಿಕ್ಕೆ ಸಾಧ್ಯದ. ಕಾಂಗ್ರೆಸ್, ಅವತ್ತಿನ ಜನಸಂಘ ಎಲ್ಲರೂ ತಪ್ಪು ಮಾಡಿದ್ದಾರೆ. ಗಾಂಧೀಜಿಯವರ ಸಿದ್ಧಾಂತ ಫೋಟೋ ತಗೊಂಡ್ರು ಕಾಂಗ್ರೆಸ್ಸಿಗರು, ಗಾಂಧೀಜಿಯವರು ಅಲ್ಲೇ ಬಿಟ್ಟರು. ಇವತ್ತ BJPಗರು ಇವತ್ತೇನೋ ಅವ್ರ ಹಿಂದಿನವರು ಗೋಡ್ಸೆ ಅವ್ರು ಕೊಂದಿರ್ಬೋದು, ಬಟ್ ಅದಕ್ಕೆ ಕೊಳ್ಳೋದ್ರಿಂದಾಗೆ ಒಂದು ಹೊಸ ಮನ್ಮಂತ್ರ ಆಗೋದಿತ್ತು ರಾಜಕೀಯ ಮತ್ತು ಆರ್ಥಿಕವಾಗಿ. ಅದು ಹತ್ಯೆ ಆಗಿ ಹೋಗ್ಬಿಡ್ತು. ಹೀಗಾಗಿ ಇವತ್ತು ಮತ್ತೊಂದು ನಮ್ಗೆ ಐತಿಹಾಸಿಕ ಒಂದು ಅನುಕೂಲ ಬಂದ್ಬಿಟ್ಟದ. ಯುರೋಪ್ ಅನಿವಾರ್ಯ ಆಗ್ಯದ, ಅಮೆರಿಕ ಮತ್ತು ಚೈನಾ ದೂರ ಆಗುವಂಥ ನಮಗೂ ಅನಿವಾರ್ಯ ಅದ. ಇದನ್ನ ನಾವೆಲ್ಲ ಸದುಪಯೋಗ ಮಾಡ್ಕೊಂಡ್ರೆ ವೈಜ್ಞಾನಿಕವಾಗಿ ಬೆಳಿತೀವಿ, ತಾಂತ್ರಿಕವಾಗಿ ಬೆಳಿತೀವಿ. ಅದೇ ಕಾಲಕ್ಕೆ ನಾವು ಬಲಿಷ್ಠರಾಗ್ತೀವಿ, ನಮ್ಮ ಒಕ್ಕಲನ್ನು ನಾವು ಉಳಿಸ್ಕೊಳ್ತೀವಿ. ರೈತರಿಗೆ ಒಳ್ಳೆ ರೇಟ್ ಬಂದ್ರೆ ಅವ್ರು ಯಾಕ್ರಿ ಮೀಸಲಾತಿ ಕೇಳ್ತಾರೆ? ಈಗ ಮೀಸಲಾತಿ ಶುರು ಆಗ್ಯಾವ ನೋಡ್ರಿ ಎಲ್ಲ ಕಡೆ. ನಮ್ಗೆ ಹೆಚ್ಚು ಕೊಡ್ಲಿ, ಕಡಿಮೆ ಕೊಡ್ಲಿ, OBC ಕೊಡ್ಲಿ, ಅವ್ರಿಗೆ ಕೊಡ್ಲಿ, ಇವ್ರಿಗೆ ಕೊಡ್ಲಿ ಅಂತ ಹೇಳಿದ್ರೆ ಹೋಗಿಬಿಡ್ತದ. ಎಲ್ಲರಿಗೂ ಉದ್ಯೋಗ ಸಿಗ್ತದ್ರೆ ಯಾರ್ಯಾಕೆ OBC ಇದ್ರ ಬಗ್ಗೆ ರಿಸರ್ವೇಷನ್ ಬಗ್ಗೆ ಇದು ಮಾಡ್ತಾರೆ? ಬಡವರಿಗೆ ಅನುಕೂಲ ಮಾಡಿಕೊಡೋದು ಅಷ್ಟ. ಅನುಕೂಲ ಏನು? ಎಲ್ಲರಿಗೂ ಫ್ರೀ ಶಿಕ್ಷಣ ಕೊಟ್ಟಾಗ ಮತ್ತೇನು ಮಾಡ್ಬೇಕಾಗಿದೆ? ಇನ್ನೇನು ಕೇಳ್ತಾರೆ ಪಾಪ ಜನ. ಅನ್ನಾಗೆಲ್ಲ ಕೇಳಿದ್ರೆ ರೈತ ಬೆಳಿತಾ ಇರ್ತಾನೆ, ಕೊಡ್ತಾನ, ಕಡಿಮೆ ರೇಟ್ ಸಿಗ್ತದೆ, ದುಡ್ಡು ಪಗಾರ ಸಿಗ್ತದ್ರೆ ಅವ್ನು ಕೊಂಡು ತಗೋತಾನ. ರೈತನ ಸಹಿತ ಅವ ಡಿಸೈಡರ್ ಆದಪ್ಪ ಅಂತಂದ್ರೆ ಮಾರ್ಕೆಟ್ ಇದ್ದ ಸಹಜವಾಗಿ ಕಡಿಮೆ ಬೆಲೆಗೆ ಇನ್ನೂ ಸಿಗ್ಬೋದು ಅಲ್ವಾ? ಏನೂ ಇಲ್ಲ. ಈ ಒಂದು ಐತಿಹಾಸಿಕ ಸಮಯ ನಮ್ಮ ಮೋದಿಯವರು ಈ ದಿಸೆಯಲ್ಲಿ ಇಂದಿನ ರಾಜಕಾರಣಿಗಳೆಲ್ಲ ಬರೀ ಮೋದಿಯವರು ಅಷ್ಟಲ್ಲ, ರಾಹುಲ್ ಗಾಂಧಿ ಅವರು ಸಹ ವಿಚಾರ ಮಾಡ್ಬೇಕಾಗ್ಯದ. ಯಾಕಂದ್ರೆ ಒಬ್ಬರ ಕೆಲಸ ಅಲ್ಲ, ಇಡೀ ದೇಶದ ಕೆಲಸ. ಈ ದೇಶದ ಕೆಲಸ ಎಲ್ಲರೂ ಕುಡ್ಕೊಂಡು ವಿಚಾರ ಮಾಡಿ. ಹೌದು, ಗಾಂಧೀಜಿಯವರು 2 ವಿಷಯಗಳನ್ನ ಮಾಡ್ಬೇಕಂತ ಮಾಡಿದ್ರು. ಒಂದು ರಾಜಕೀಯ ಡಿಸೆಂಟ್ರಲೈಸೇಷನ್, ಇನ್ನೊಂದು ಆರ್ಥಿಕ ಡಿಸೆಂಟ್ರಲೈಸೇಷನ್. ಇವೆರಡಾದ್ರೆ ಸಾಮಾಜಿಕ ವ್ಯವಸ್ಥೆ ತಾನ ಏನಪ್ಪಾ ಅಂದ್ರೆ ಹೊಂದಾಣಿಕೆ ಕೊಂಡು ಹೋಗ್ತದ ಅಂತೇಳಿ. ಶ್ರೀಮಂತಿಗಿದ್ದಲ್ಲಿ ಯಾರು ಜಾತಿ ಗೀತಿ ಕುಲ ಆಗಿಲ್ಲ ನೋಡ್ಲಿಕ್ಕೆ ಹೋಗೋದಿಲ್ಲ. ಒಳ್ಳೆ ಒಂದು ಶ್ರೀಮಂತ ರೊಕ್ಕ ಇದ್ದಂತೆ ಎಷ್ಟೋ ಪ್ರಮಾಣದ ಜಾತಿ ವ್ಯವಸ್ಥೆ ಮುರಿದು ಆಗ್ತಾ ಹೋಗ್ತದ. ಜೊತೆಗೆ ಎಲ್ಲರಿಗೂ ಫ್ರೀ ಶಿಕ್ಷಣ ಇರೋದ್ರಿಂದ ನಾವು ಕಾಲಮ್ ಹಾಕೋ ಅವಶ್ಯಕತೆ ಇಲ್ಲ. ಯಾವ ಜಾತಿ ಅವ, ಯಾಕೆ ಕುಲ್ದಾವ, ಇದು ಕಾಲಮ್ ತೆಗೆದು ಬರ್ತದೆ ಅಲ್ವಾ? ಕಾಲಮ್ ಹೋಗ್ತದ್ರೆ ಅದು ಗೊತ್ತ ಯಾವ ಜಾತಿ ಮಾಡ್ತಾರೆ ಅವ್ರ ಹೆಸರ ಮುಗಿದೋಯ್ತು. ಅಂದ್ರೆ ನಾವು ಜಾತಿ ಬಳಸ್ತಾ ಇದ್ದೀವಿ, ನಾವು ಧರ್ಮ ಬಳಸ್ತಾ ಇದ್ದೀವಿ. ಯಾಕಂದ್ರೆ ಈ ಧರ್ಮದ ಹೆಸರು ಧರ್ಮನೂ ಅಲ್ಲಿದ್ದು ಧರ್ಮಾಂಧತೆಯನ್ನು ಬಳಸ್ತಾ ಇದ್ದೀವಿ. ಇದೆಲ್ಲ ಹೋಗುವಂತ ಅವಕಾಶ ಇವತ್ತು ಬಂದದ. ಮೋದಿಯವರನ್ನು ಸಾಧಿಸಬಹುದಾ ಅನ್ನೋ ಒಂದು ದೊಡ್ಡ ಪ್ರಶ್ನೆ. ಮೊದಲನೇ ಭಾಗದಲ್ಲಿ ಹೇಳಿದ್ವಿ, 2 ದುರಂತ ಆಯಿತು. ಈ 2ನೇ ಭಾಗದಲ್ಲಿ ದುರಂತ ತಿದ್ದುಕೊಳ್ಳುವಂಥ ಒಂದು ಅವಕಾಶ ಇವತ್ತಿಗೆ ಬಂದದ. ಅದು ಯುರೋಪ್ ಕಂಡದ ಜೊತೆಗೆ FTA ಎಂದಾಗಿ. FTA ಅಂದ್ರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್. ಭಾಳ ದೊಡ್ಡ ಹೆಲ್ಪ್ ಆಗುವಂಥದ್ದು. ಮತ್ತು ಅದಕ್ಕೆ ಮುಖ್ಯ ಅಂದ್ರೆ ಅವ್ರು ತಮ್ಮ ಏನು ಎಕ್ಸ್ಪೋರ್ಟಿಂಗ್ ಕ್ವಾಲಿಟಿ ಅದಾವಲ್ಲ ಅವ್ರನ್ನ ಮಷಿನರಿದು ಇಲ್ಲಿ ಬಂದು ಇಲ್ಲೇ ಗಾರ್ಮೆಂಟ್ ಮಾರುವಂಥ
ಒಂದು ಮನಸ್ಸು ಮಾಡಿದಾರ, ಅದರಿಂದ ನಮ್ಮಲ್ಲಿ ಇನ್ನೂ ಜ್ಞಾನ ಹೆಚ್ಚಾಗ್ತದೆ. ವೈಜ್ಞಾನಿಕ ತಾಂತ್ರಿಕ ಜ್ಞಾನ ಅಂತ ಹೇಳ್ತಾ, ತಂತ್ರಜ್ಞಾನ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ 16 ನ್ಯೂಸ್ ಅರ್ಥ ದೇಶ ತರಲು ಸತ್ಯ ಕೈಗಳಲ್ಲಿ ವಂದನೆಗಳು.